ಮತ್ತು ಒಂದೊಂದು ಆಯ್ಕೆಗೆ ಇಂತಿಷ್ಟೇ ದುಡ್ಡುಗಳನ್ನು ಕೊಡಬೇಕು ಅನ್ನುವಂಥದ್ದನ್ನ KPSC ಫಿಕ್ಸ್ ಮಾಡಿರೋದನ್ನ ನೋಡಿದಾಗ ಸರ್ಕಾರ ಇದರ ಪಾಲುದಾರಿಕೆಯನ್ನ ಇವತ್ತು ಬಹಿರಂಗ ಮಾಡಬೇಕಾಗತ್ತೆ. ಇದನ್ನ ಮುಖ್ಯಮಂತ್ರಿಗಳು ತಕ್ಷಣ ಯುವಕರನಿಗೆ ಒಂದು ವಿಶ್ವಾಸದ ಮಾತುಗಳನ್ನು ಹೇಳಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ. ನೋಡಿ, ಗೃಹ ಇಲಾಖೆಯ ಆದ್ಯತೆ ಯಾವುದು ಅನ್ನುವಂಥದ್ದೇ ಇವತ್ತು ಗೊತ್ತಾಗ್ತಾ ಇಲ್ಲ. ಇವತ್ತು ಗೃಹ ಇಲಾಖೆಯ ಜವಾಬ್ದಾರಿಯನ್ನ ಹೊಸಬ್ರು ತೆಗೆದುಕೊಂಡ ನಂತರ ಯಾವುದು ಗೃಹ ಇಲಾಖೆಗೆ ಆದ್ಯತೆ ಎನ್ನುವಂಥದ್ದನ್ನ ಇವತ್ತು ಸರ್ಕಾರ ಸ್ಪಷ್ಟಪಡಿಸಬೇಕು. ಫೇಸ್ಬುಕ್ಗಳನ್ನ ಹುಡುಕುವಂಥದ್ದು, ಭಾಷಣಗಳನ್ನು ಹುಡುಕುವಂಥದ್ದು ಗೃಹ ಇಲಾಖೆಯ ಆದ್ಯತೆ ಅಂತಾದ್ರೆ, ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಫೇಸ್ಬುಕ್ಗಳಲ್ಲಿ ಎಷ್ಟು ಅವಹೇಳನವನ್ನು ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀವಿ. ಅದರ ಬಗ್ಗೆ ಯಾವುದೇ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಸರ್ಕಾರ ಮುಂದಾಗದೆ ಕೇವಲ ಬಿಜೆಪಿಯನ್ನ ಟಾರ್ಗೆಟ್ ಮಾಡುವಂತ, ಹಿಂದೂ ಸಂಘಟನೆಗಳನ್ನ ಟಾರ್ಗೆಟ್ ಮಾಡುವಂತ ಕಾರ್ಯವನ್ನ ಗೃಹ ಇಲಾಖೆ ಮಾಡ್ತಾ ಇದೆ. ಇದು ಸರಿಯಲ್ಲ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನುವಂಥದ್ದು ಎಲ್ಲ ಕಡೆ ಇದ್ದೇ ಇದೆ. ಯಾರು ಪ್ರಚೋದನೆಯನ್ನು ಕೊಡ್ತಾ ಇದ್ದಾರೆ ಅಂಥವ್ರ ಮೇಲೆ ಕ್ರಮ ತಗೊಳ್ಳಿ. ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ದರೋಡೆಗಳು ನಡೀತಾ ಇದೆ, ಕೊಲೆಗಳು ನಡೀತಾ ಇದೆ, ಪೊಲೀಸರ ಮೇಲೆ ಹಲ್ಲೆಗಳು ನಡೀತಾ ಇದೆ, ಪೊಲೀಸರೇ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ಇದ್ಯಾವುದರ ಬಗ್ಗೆಯೂ ಕೂಡ ರಿವ್ಯೂ ಅನ್ನ ಗೃಹ ಇಲಾಖೆ ಮಾಡೋದಿಲ್ಲ. ಕೇವಲ ಫೇಸ್ಬುಕ್ಗಳನ್ನು ನೋಡುವಂತ ಪ್ರವೃತ್ತಿ ಇದು ಗೃಹ ಇಲಾಖೆಗೆ ಬಂದಿದೆ. ಗೃಹ ಇಲಾಖೆ ಆದ್ಯತೆಯನ್ನ ಇವತ್ತು ಪ್ರಶ್ನೆ ಮಾಡುವಂತ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ. ಲೋಕಸಭೆ ಅಧಿವೇಶನ ಹೋಗ್ತಾ ಇರುವ ರೀತಿ ನೋಡಿದ್ರೆ ಏನು ಅನಿಸ್ತದೆ? ನಾನೀಗಾಗಲೇ ಅದನ್ನು ಹೇಳಿದ್ದೇನೆ. ಕಾಂಗ್ರೆಸ್ಸಿಗೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಮೇಲೆ ನಂಬಿಕೆ ಇಲ್ಲ, ಸಂವಿಧಾನದ ಮೇಲೆ ವ್ಯವಸ್ಥೆಯ ಮೇಲೆ ನಂಬಿಕೆ ಇಲ್ಲ, ಕಾನೂನಿನ ಮೇಲೆ ನಂಬಿಕೆ ಇಲ್ಲ, ಲೋಕಸಭೆಯಲ್ಲಿ ಆಗುವಂತ ಚರ್ಚೆಗಳ ಮೇಲೆ ನಂಬಿಕೆ ಇಲ್ಲ. ಚರ್ಚೆಯಲ್ಲಿ ಪಾಲ್ಗೊಂಡ್ರೆ ಪರಿಹಾರ ಸಿಗ್ಬೋದು, ಚರ್ಚೆಯಲ್ಲಿ ಪಾಲ್ಗೊಳ್ಳೋದಿಲ್ಲ, ನಾನು ಚಳುವಳಿಯನ್ನು ಮಾಡ್ತೀನಿ ಅಂತಾದ್ರೆ ಕಾಂಗ್ರೆಸ್ ಮುಂದಿನ 50 ವರ್ಷಗಳ ಕಾಲ ಚಳುವಳಿಯನ್ನೇ ಮಾಡ್ಕೊಂಡಿರ್ಬೇಕು. ಬಿಟ್ರೆ ಕಾನೂನನ್ನು ರೂಪಿಸುವಂತ ಜಾಗದಲ್ಲಿ ನಾವೇ ಇರ್ತೇವೆ. ದೇಶಕ್ಕೆ ಬೇಕಾದಂತ ಒಳ್ಳೊಳ್ಳೆಯ ಕಾನೂನುಗಳನ್ನು ನಾವು ರೂಪಿಸ್ತೇವೆ. ಅಲ್ಲ, ಯಾವುದೋ ಬೇಡಿಕೆಗಳನ್ನು ಇಟ್ಟುಕೊಂಡು ನಿಜವಾಗಿ ಚರ್ಚೆಗಳನ್ನು ಮಾಡೋದಾದ್ರೆ ಕೇಂದ್ರ ಸರ್ಕಾರ ಎಲ್ಲದಕ್ಕೂ ಸಿದ್ಧ ಇದೆ. ಚಳುವಳಿ ಹೆಸರಿನಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡೋದನ್ನ ಭಾರತೀಯರು ಒಪ್ಪೋದಿಲ್ಲ. ಸೈನಿಕರ ಮೇಲೆ ಕಲ್ಲು ತೂರಾಟವನ್ನ ಚಳುವಳಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪೊಲೀಸರ ಮೇಲೆ ಹಲ್ಲೆಯನ್ನ ಚಳುವಳಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಚಳುವಳಿಗಳು ಮುಂದುವರೆದ್ರೆ ಕೇಂದ್ರ ಸರ್ಕಾರ ಯಾವ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಯೋಚನೆ ಮಾಡುತ್ತೆ. ಬಿಡದಿ ಆಯ್ತು, ಈಗ ಮಿತ್ರದಿ ಆಸ್ತಿ ಮೇಲೆ ಸರ್ಕಾರ ಕಣ್ಣಾಕಿರುವಂಥದ್ದು.